ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಜೆಪಿ ನಡ್ಡಾ ಬೊಮ್ಮಾಯಿಯವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ದು, ಬ್ಯಾಡಗಿ ತಾಲೂಕಿನಾದ್ಯಂತ ಜೆಪಿ ನಡ್ಡಾ ಭರ್ಜರಿ ಮತಬೇಟೆಯನ್ನ ನಡೆಸಿದರು. ರೋಡ್ ಶೋನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬಸವರಾಜ ಬೊಮ್ಮಾಯಿ ಪರವಾಗಿ ಮತಯಾಚನೆಯನ್ನ ಮಾಡಿದರು. ಬಿಜೆಪಿ ಅಭ್ಯರ್ಥಿ ಪರ ಬಸವರಾಜ ಬೊಮ್ಮಾಯಿ ಪರ ಜೆಪಿ ನಡ್ಡಾ ಮತಯಾಚನೆಯ ಈ ರೋಡ್ ಶೋನಲ್ಲಿ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಸಾಥನ್ನ ಕೊಟ್ಟರು. ಮಲ್ಲಾಪುರ ನೀರಾವರಿ ಅಸುಂಡಿ ಕೆರೆ ತುಂಬಿಸುವಂತ ಯೋಜನೆ ಮತ್ತು ಬ್ಯಾಡಗಿ ನಗರಕ್ಕೆ ನಗರೋತ್ಥಾನದಲ್ಲಿ 10 ಕೋಟಿ ರೂಪಾಯಿ ಹಾಗೂ ಜಲ್ ಜೀವನ್ ಮಿಷನ್ನಲ್ಲಿ 200 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ತಿರುಪಣ್ಣ ಬಳ್ಳಾರಿ ತಂದಲಾಗಿದೆ. ಬಂಧುಗಳೇ, ಈ ದೇಶದಲ್ಲಿ ಅತ್ಯಂತ ಸಮರ್ಥ ನಾಯಕರಾದ 4 ಕೋಟಿ ಮನೆಗಳನ್ನ ಕಟ್ಟಿದ್ದಾರೆ. ಎಲ್ಲ 82 ಕೋಟಿ ಜನರಿಗೆ 5 ಕೆಜಿ ಅಕ್ಕಿ ಇವಾಗ ಕೋವಿಡ್ನಲ್ಲಿ 10 ಕೆಜಿ ಅಕ್ಕಿ ಕೊಟ್ಟಿರುವಂತದ್ದು ನರೇಂದ್ರ ಮೋದಿ. ಅನ್ನಭಾಗ್ಯ ಕರ್ನಾಟಕ ಯಾರು ಅನ್ನನ ಪಕ್ಷದಲ್ಲಿ ಬಳಸಿದ್ದಾರೆ. ಅನ್ನ ನರೇಂದ್ರ ಮೋದಿದು, ಭಾಗ್ಯ ಕಾಂಗ್ರೆಸ್, ಯಾವುದು ದುಡ್ಡು ಜನಪದ ಜಾತ್ರೆ. ಮದುವೆ ಕೋವಿಡ್ ಮನೆಯಲ್ಲಿ ಒಂದೇ ಒಂದು ರಾಹುಲ್ ಗಾಂಧಿ ಬೇಕಾ? ರಾಹುಲ್ ಗಾಂಧಿ ಬೇಕಾ? ರಾಹುಲ್ ಗಾಂಧಿ ಅವರು ಹೊಸ ಕಾನೂನು ಕೇಳ್ರಿ ರಾಹುಲ್ ಗಾಂಧಿ ಹೊಸ ಕಾನೂನು ತರಕತ್ತಾರ. ಏನಂದ್ರೆ 2 ಎಕರೆ ನಿಮ್ಮ ಮಕ್ಕಳು ಕೊಡ್ಬೇಕು ಮಾಡ್ತೀರಾ? ಇಂಥ ಉಚ್ಚಾಟ ಕಾನೂನು ಬೇಕಾ? ಇಂಥ ಉಚ್ಚಾರವಂತ ಪಕ್ಷ ಬೇಕಾ? ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿಯವರ ಪರ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಇದರ ಮಧ್ಯೆ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳನ್ನ ಕೂಡ ನಿರಂಜನಾನಂದ ಸ್ವಾಮೀಜಿಗಳನ್ನ ಕೂಡ ಭೇಟಿಯಾದರು. ಜೆಪಿ ನಡ್ಡಾ ಅವರು ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಅವರಿಂದ ಆಶೀರ್ವಾದವನ್ನ ಪಡೆದರು. ಬೃಹತ್ ರೋಡ್ ಶೋನ ನಡೆಸಿದ್ದಾರೆ ಜೆಪಿ ನಡ್ಡಾ. ಬ್ಯಾಡಗಿಯಲ್ಲಿ ಪಕ್ಷದ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಪರವಾಗಿ ಮತಯಾಚನೆಯನ್ನ ಮಾಡಿದರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.